ನಮಸ್ಕಾರ. ನೀವು ಬಹಳಷ್ಟು ಸಲ ರಾಶಿ ಭವಿಷ್ಯವನ್ನು ಜ್ಯೋತಿಷವನ್ನು ಕೇಳಿರ್ತೀರ, ಬಟ್ ಅದು ನಿಜ ಆಗಿರೋದಿಲ್ಲ. ಇದಕ್ಕೆ ಹಲವಾರು ಕಾರಣಗಳಿದೆ. ಯಾಕೆಂದ್ರೆ ನಿಜವಾದ ಜ್ಯೋತಿಷ ಅಂತಂದ್ರೆ ನ್ಯೂಮರಾಲಜಿ ಅಲ್ಲ. ನ್ಯೂಮರಾಲಜಿಯಲ್ಲಿ ಎಲ್ಲಾ ಡೇಟ್ಗಳಲ್ಲೂ ಸಕ್ಸಸ್ಫುಲ್ ವ್ಯಕ್ತಿಗಳು ಹುಟ್ಟಿದ್ದಾರೆ. ಎಲ್ಲಾ ಡೇಟ್ಗಳು ಹುಟ್ಟಿದವರು ಸಮಸ್ಯೆಗಳಾಗುತ್ತೆ. ಒಂದೇ ಡೇಟ್ ಅಲ್ಲಿ ಬಹಳಷ್ಟು ಜನ ಹುಟ್ಟಿರ್ತಾರೆ. ಅದೇ ತರ ವಾಸ್ತು ಪ್ರಕಾರ ನೀವು ಹೋದ್ರೆ ಒಂದೇ ಮನೆಯಲ್ಲಿ 2-3 ಕುಟುಂಬಗಳಿರುತ್ತೆ. ಒಂದೊಂದು ಕುಟುಂಬ ಚೆನ್ನಾಗಿರುತ್ತೆ, ಒಂದು ಕುಟುಂಬ ಚೆನ್ನಾಗಿರಲ್ಲ. ಟ್ಯಾರೋಟ್ ಕಾರ್ಡಿಗೆ ಹೋಗಿ, ಬೇರೆ ಬೇರೆ ತರದ್ದು ಹೋಗಿ. ಈಗ ಒಂದು ಹರಳನ್ನ ಹಾಕೊಂಡ ತಕ್ಷಣ ನೀವು ಲೈಫ್ ಅಲ್ಲಿ ಸಕ್ಸಸ್ಫುಲ್ ಆಗಕ್ಕಾಗಲ್ಲ. ಯಾವ್ದೋ ಒಂದು ಹರಳು ಹಾಕೊಳ್ಳೋದು, ಯಾವ್ದೋ ಒಂದು ವಸ್ತುವನ್ನ ಮನೇಲಿ ಇಟ್ಕೊಳ್ಳೋದು, ಕಲರ್ ವಸ್ತುಗಳನ್ನೆಲ್ಲ ಕೊಡ್ತಾ ಇದ್ದಾರೆ ಕೆಲವರು. ಸೊ ಇದು ಯಾಕೆ ಅಂತಂದ್ರೆ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಸ್ಟೋನ್ಸ್ ಬಗ್ಗೆ ಇಲ್ಲ, ನ್ಯೂಮರಾಲಜಿ ಬಗ್ಗೆ ಇಲ್ಲ, ದೊಡ್ಡ ದೊಡ್ಡ ಪೂಜೆಗಳು, ಕಾಸ್ಟ್ಲಿ ಪೂಜೆಗಳ ಬಗ್ಗೆ, ಜನಗಳು ಕೊಡ್ತಿರುವಂತ ಎಂತೆಂಥದೋ ಮಾಲೆಗಳು, ಎಂತೆಂಥದೋ ವಸ್ತುಗಳು, ಕಲರ್ ಅವರೇ ತಯಾರು ಮಾಡಿರುವಂತದ್ದು ಏನೇನೋ ಒಂದು ವಸ್ತುಗಳು ಯಾವುದು ಕೂಡ ಇಲ್ಲ. ಯಾಕೆ ಅಂತಂದ್ರೆ ಬೃಹತ್ ಪರಾಶರ ಹೋರಾಶಾಸ್ತ್ರ ಹೇಳುವಂತದ್ದು ಏನಂದ್ರೆ, ಪರಾಶರ ಮಹರ್ಷಿಗಳು ಕರ್ಮಕ್ಕೆ ಅನುಸಾರವಾಗಿ ನಾವು ನಮ್ಮ ಫಲವನ್ನ ಪಡಿತೀವಿ ಅಂತೇಳಿ. ಸೊ ಅದರಲ್ಲಿ ಬದಲಾವಣೆ ಮಾಡ್ಕೊಳ್ಳಕ್ಕೆ ಕಷ್ಟ, ಬಹಳ ಕಷ್ಟ. ಅದಕ್ಕೆ ಅವ್ರು ಹೇಳಿರುವಂತದ್ದು ಮಂತ್ರ ಜಪಗಳು, ದಾನಗಳು ಮಾತ್ರ. ಸೊ ಮಂತ್ರ ಜಪಗಳು ಅಂದ್ರೆ ಯಾವ ಗ್ರಹದಿಂದ ಸಮಸ್ಯೆ ಆಗ್ತಿದೆ ಆ ಗ್ರಹಕ್ಕೆ ಮಂತ್ರ ಜಪಗಳು, ದಾನಗಳು ಆ ಗ್ರಹಗಳಿಗೆ ಸಂಬಂಧಪಟ್ಟಂತೆ. ಕಾರ್ಮಿಕ್ ರೆಮಿಡಿ ಅಂತಾರೆ. ಈಗ ಶನಿಯ ಪ್ರಭಾವ ನೀವು ಜಾತಕದಲ್ಲಿ ಅತಿ ಹೆಚ್ಚಾಗಿದ್ದು ನಿಮ್ಗೆ ಸಮಸ್ಯೆ ಆಗ್ತಿದ್ದಾಗ ಶನಿ ರೆಪ್ರೆಸೆಂಟ್ ಮಾಡುವಂತಹ ವಯಸ್ಸಾದವರಿಗೆ ಸಹಾಯ ಮಾಡುವುದು, ವೃದ್ಧಾಶ್ರಮಗಳಿಗೆ ಸಹಾಯ ಮಾಡುವುದು, ಈ ತರ ಇದೇ ಹೊರತು ಇವೆಲ್ಲ ಜ್ಯೋತಿಷ್ಯ ಅಲ್ಲ. ಹಾಗಾಗಿ ನಿಜವಾದ ಜ್ಯೋತಿಷ್ಯ ಏನಂತ ಜನಗಳು ತಿಳ್ಕೋಬೇಕು. ಮತ್ತೆ ಜ್ಯೋತಿಷರು ಹೇಳಿದಂಥದ್ದು ಯಾಕೆ ಸುಮಾರು ಸಲ ನಿಜ ಆಗಲ್ಲ ಅಂದ್ರೆ, ಒಂದು, ನಿಮ್ಮ ಡೇಟ್ ಆಫ್ ಬರ್ತ್ ಟೈಮ್ ಸರಿ ಇರಲ್ಲ. ಎರಡನೇದು, ನಿಮ್ಮ ಡೇಟ್ ಆಫ್ ಬರ್ತ್ ಟೈಮು ಸರಿ ಇಲ್ಲ ಅಂದ್ರೆ ಅವ್ರಿಗೆ ಹೇಗ್ ಭವಿಷ್ಯ ಹೇಳ್ಬೇಕು ಅಂತ ತುಂಬಾ ಜ್ಯೋತಿಷರಿಗೆ ಗೊತ್ತಿಲ್ಲ. ನಾನು ಅನುಸರಿಸೋ ಪದ್ಧತಿ ಏನಂದ್ರೆ, ನಿಮ್ಮ ಜಾತಕದಲ್ಲಿ ಮತ್ತೆ ನಿಮ್ಮ ಹಸ್ತದಲ್ಲಿ ಇರುವಂತಹ ಲಕ್ಷಣಗಳನ್ನ ಎರಡನ್ನೂ ಕೂಡ ನಾನು ಗಮನಿಸಿ ಅನ್ವಯಿಸಿ ಹೇಳ್ತೀನಿ. ಯಾಕೆಂತಂದ್ರೆ ನಾಡಿ ಜ್ಯೋತಿಷದಲ್ಲಿ ಹಸ್ತದಲ್ಲಿರುವಂತ ಲೈನ್ಸ್ ಒಬ್ರಿಗಿದ್ದಂಗೆ ಇನ್ನೊಬ್ರಿಗೆ ಇರಲ್ಲ. ಅದನ್ನು ಗಮನಿಸಿ ಜಾತಕವನ್ನ ಮ್ಯಾಚ್ ಮಾಡಿದಾಗ ಬರ್ತ್ ಟೈಮ್ ಸರಿ ಇಲ್ಲ ಅಂದ್ರೂ ಕೂಡ ನಾವು ಪ್ರೆಡಿಕ್ಷನ್ಸ್ ನ ಕೊಡ್ಬೋದು, ಬಹಳ ಈಸಿಯಾಗಿ ಹೇಳ್ಬೋದು. ಇದು ಜ್ಯೋತಿಷ್ಯ ಆಗುತ್ತೆ. ಅದು ಬಿಟ್ಟು ನೀವು ಬರೀ ರಾಶಿ ಮೇಲೆನೆ ಎಲ್ಲ ಹೇಳ್ಬಿಡ್ತಾರೆ, ಎಲ್ಲಾನು ಕೂಡ ಜಮ್ ಸ್ಟೋನ್ಸ್ ಹಾಕೊಳ್ಳಿ ಅಂತ ಹೇಳ್ಬಿಡ್ತಾರೆ, ಹೆಸರು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಒಂದೇ ಹೆಸರಲ್ಲಿ ಸಕ್ಸಸ್ಫುಲ್ ಆದವರು, ಫೇಲ್ಯೂರ್ ಆದವರು ತುಂಬಾ ಜನ ಇದ್ದಾರೆ. ಸೊ ಇದು ನಿಜವಾದ ಜ್ಯೋತಿಷ್ಯ. ಹಸ್ತ ಸಾಮುದ್ರಿಕೆಯನ್ನ, ರೇಖೆಗಳನ್ನ, ಜಾತಕವನ್ನ ಮ್ಯಾಚ್ ಮಾಡೋದೇ ನಿಜವಾದ ಪದ್ಧತಿ. ಸೊ ಇದು ನಮ್ಮ ಋಷಿಗಳ ಕಾಲದಿಂದಲೂ ಇದೆ. ಸೊ ಆ ರೀತಿ ನಿಮ್ಮ ಜಾತಕವನ್ನು ತೋರಿಸೋದಕ್ಕೆ ಭೈರವಿ ಆಸ್ಟ್ರೋದಲ್ಲಿ ಸಂಪರ್ಕವನ್ನು ಮಾಡಬಹುದು. ಮಿಥುನ ರಾಶಿ 2026 ಜೂನ್ ತಿಂಗಳ 7ನೇ ತಾರೀಕಿನ ನಂತರದಲ್ಲಿ ಈ ಮಿಥುನ ರಾಶಿಯಲ್ಲಿ ಜನಿಸಿದಂತವರಿಗೆ ಬಹಳಷ್ಟು ಪಾಸಿಟಿವ್, ನೆಗೆಟಿವ್ ವಿಚಾರಗಳನ್ನು ನಾವು ನೋಡಬಹುದು. ಪ್ರಥಮವಾಗಿ ಶುಕ್ರ ಗ್ರಹ, ಬುಧ ಗ್ರಹ ರಾಶಿಯಲ್ಲಿರುವಂತದ್ದು. ಶುಕ್ರ ಗ್ರಹ 12ನೇ ಮನೆ ಅಧಿಪತಿ, ಎಗೇನ್ ಫಿಫ್ತ್ ಲಾರ್ಡ್. ಇದು ಬಂದು ಏನಾಗತ್ತೆ ಅಂತಂದ್ರೆ, ಶುಕ್ರ ರಾಶಿಯಲ್ಲಿ ಇರುವಂತದ್ರಿಂದ, ಬುಧ ಗ್ರಹ ರಾಶಿಯಿಂದ ಯೂಶುವಲ್ ಆಗಿ ಬುಧ ಗ್ರಹ ಭದ್ರ ಯೋಗವನ್ನ ಕ್ರಿಯೇಟ್ ಮಾಡುವಂಥದ್ದು, ಪ್ರೀತವಾಗಿರುವಂತಹ ಬುದ್ಧಿಶಕ್ತಿ ಕೊಡುವಂಥದ್ದು. ಶುಕ್ರ ರಾಶಿಯಲ್ಲಿ ಇರುವಂತದ್ದು ಸಪ್ತಮ ಭಾವನ ವೀಕ್ಷಣೆ ಮಾಡುವಂಥದ್ದು. ನನ್ನ ಪ್ರಕಾರವಾಗಿ ಈ ರಾಶಿಯಲ್ಲಿ ಜನಿಸಿದಂಥವ್ರಿಗೆ ವಿವಾಹದ ಪಾಸಿಬಿಲಿಟೀಸ್ ಅತಿಯಾಗಿ ಹೆಚ್ಚಾಗಿರುತ್ತೆ. ಮದುವೆ ಆಗಿಲ್ಲ, ಸಂಬಂಧಗಳು ಬರ್ತಿಲ್ಲ, ತುಂಬಾ ದಿನ ಡಿಲೇ ಆಗ್ತಿದೆ ಅನ್ನೋರಿಗೆ ವಿವಾಹ ಪ್ರಾಪ್ತಿಯಾಗುತ್ತೆ. ಪ್ರೇಮ ವಿವಾಹದ ಸಾಧ್ಯತೆಗಳಿಗೆ, ಇಷ್ಟಪಟ್ಟವ್ರನ್ನ ಮನೇಲಿ ಒಪ್ಕೊಂಡಿರಲ್ಲ ಅಂಥದ್ದು ಕೂಡ ಒಪ್ಕೊಳ್ಳುವಂತ ಸಾಧ್ಯತೆಗಳು ಮಿಥುನ ರಾಶಿಯಲ್ಲಿ ಜನಿಸಿದಂಥವ್ರಿಗೆ ಅತಿ ಹೆಚ್ಚಾಗಿ ಇರುತ್ತೆ. ಎಗೇನ್ ಇಲ್ಲಿ ಇನ್ನೊಂದು ಪಾಯಿಂಟ್ ಏನಂತಂದ್ರೆ, ಬುಧ ಗ್ರಹ ಕೂಡ ಅಲ್ಲಿ ಇರೋದ್ರಿಂದ, ಬುಧ ಗ್ರಹ ಕೂಡ ಸಪ್ತಮ ಭಾವವನ್ನು ನೋಡೋದ್ರಿಂದ, ನೀವು ಇಷ್ಟಪಡುವಂತಹ ವ್ಯಕ್ತಿಯನ್ನ ತುಂಬಾ ಏಜ್ ಅಲ್ಲಿ ಹೆಂಗಿರುವಂತ ಸಂಬಂಧಗಳು ಬರುತ್ತೆ. ಈ ಪಾಸಿಬಿಲಿಟೀಸ್ ಎಲ್ಲ ಮಿಥುನ ರಾಶಿಯಲ್ಲಿ ಮದುವೆಗೆ ಸಂಬಂಧಪಟ್ಟಂತೆ. ಆದ್ರೆ 2ನೇ ಮನೆಯಲ್ಲಿ ಇರುವಂತಹ ಗುರುಗ್ರಹ ಈಗ ತಾನೇ ಅದು ಗೋಚಾರದಿಂದ ಬದಲಾವಣೆಯಾಗಿ ಬಂದಿರುವಂತದ್ದು. ಸಪ್ತಮಾಧಿಪತಿ, ದಶಮಾಧಿಪತಿ 2ನೇ ಮನೆಯಲ್ಲಿ ನಿಮ್ಮ ಒಂದು ಉದ್ಯೋಗದಲ್ಲಿ ಫೈನಾನ್ಷಿಯಲ್ ಫ್ಲೋ ಹೆಚ್ಚಾಗ್ತಾ ಹೋಗುತ್ತೆ. ಅದು ಸ್ಯಾಲ್ರಿ ಜಾಸ್ತಿ ಆಗ್ಬಹುದು, ಇನ್ಕ್ರಿಮೆಂಟ್ ಆಗ್ಬಹುದು, ಇವೆಲ್ಲ ಚಾನ್ಸಸ್ ಇರುತ್ತೆ. ಒಂದು ವೇಳೆ ನೀವು ಬಿಸ್ನೆಸ್ ವ್ಯಾಪಾರಗಳನ್ನ ಮಾಡ್ತಿದ್ರೆ ಅಲ್ಲೂ ಕೂಡ ಲಾಭವನ್ನ ಅತಿ ಹೆಚ್ಚಾಗಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಯಾಕೆಂದ್ರೆ ಗುರುಗ್ರಹ 2ನೇ ಮನೆಯಲ್ಲಿ ಇರುವಂತದ್ದು. ಹಾಗೇನೆ 3ನೇ ಮನೆಯಲ್ಲಿ ಇರುವಂತಹ ಕೇತು ಗ್ರಹವನ್ನ ನಾವು ನೋಡ್ತಾ ಇದ್ರೆ, ಇದು ಬಂದು ನಿಮಗೆ ನಿಮ್ಮ ತಮ್ಮಂದಿರ, ತಂಗಿಯರ, ನಿಮಗಿಂತ ಚಿಕ್ಕವರ ಒಂದು ಜೀವನದಲ್ಲಿ, ವೈವಾಹಿಕ ಜೀವನದಲ್ಲಿ ಕಿರಿಕಿರಿಗಳನ್ನ ನೋಡ್ಬೇಕಾಗತ್ತೆ. ಅಗೇನ್ ದಿಸ್ ಇಸ್ ನಾಟ್ ಗುಡ್ ಫಾರ್ ದ ಹೆಲ್ತ್. ಹೆಲ್ತ್ ಅಲ್ಲಿ ಕೂಡ ಹಲವಾರು ತರದ ಸಮಸ್ಯೆಗಳು ಬರುವಂತ ಸಾಧ್ಯತೆಗಳಿರುತ್ತೆ. ದಶಮ ಭಾವದಲ್ಲಿರುವಂತಹ ಶನಿ ಗ್ರಹದಿಂದ, ಅಷ್ಟಮಾಧಿಪತಿ ದಶಮದಲ್ಲಿ ಯಾವಾಗಲೂ ಕೂಡ ಚೆನ್ನಾಗಿರಲ್ಲ. ನಿಮಗಿಂತ ಹಿರಿಯರಾದಂತಹ ನೀವು ನೀವು ಜಾಬ್ ಮಾಡುವಂತ ಕ್ಷೇತ್ರದಲ್ಲಿ ಇದ್ರೆ, ಸೀನಿಯರ್ ಎಂಪ್ಲಾಯೀಸ್ ನಿಮ್ಗಿಂತ ಇದ್ರೆ, ವರ್ಕರ್ಸ್, ಕೊಲೀಗ್ಸ್, ಇವರಿಂದ ನಿಮ್ಗೆ ಬಹಳ ಕಿರಿಕಿರಿಗಳಾಗತ್ತೆ, ಡಾಮಿನೇಷನ್ ಆಗುತ್ತೆ, ಪ್ರಾಬ್ಲಮ್ಗಳಾಗತ್ತೆ.
ನಿಮಗೆ ನೋವನ್ನ ಉಂಟು ಮಾಡ್ತಾರೆ ಅವರು. ಇದ್ರ ಬಗ್ಗೆ ಬಹಳ ನೀವು ಜಾಗ್ರತೆಯಿಂದ ಇರಬೇಕಾಗತ್ತೆ. ಮತ್ತೆ ಉದ್ಯೋಗವನ್ನ ನೀವು ಹುಡುಕ್ತಾ ಇದ್ರೆ ಬಹಳ ವಿಳಂಬ ಆಗುತ್ತೆ. ಶನಿ ಅಂದ್ರೇನೆ ಬಹಳ ವಿಳಂಬಕಾರಕನಾಗಿರೋದ್ರಿಂದ ಜಾಬ್ ಬಹಳ ಲೇಟ್ ಆಗ್ತಾ ಹೋಗುತ್ತೆ. ನೀವು ಅನ್ಕೊಂಡಂತಹ ಜಾಬ್ ಸಿಗ್ತಾ ಹೋಗಲ್ಲ. ಇವೆಲ್ಲ ಪ್ರಾಬ್ಲಮ್ಗಳ ಜೊತೆಲಿ ಕೆಲಸ ಹೋಗುವಂಥದ್ದು, ಕೆಲಸ ಬಿಡುವಂಥದ್ದು ಒತ್ತಡದಿಂದ ಈ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಮಿಥುನ ರಾಶಿಯಲ್ಲಿ ಜನಿಸಿದಂಥವ್ರು ಬಿಸ್ನೆಸ್ ಮಾಡ್ತಾ ಇದ್ರೆ ಬಿಸ್ನೆಸ್ ಕೂಡ ಬಹಳ ಸ್ಲೋ ಆಗಿ ರನ್ ಆಗುತ್ತೆ. ಅದ್ರಲ್ಲಿ ಕೂಡ ನೀವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ, ಜಾಸ್ತಿ ಪ್ರೋಗ್ರೆಸ್ ಇರೋದಿಲ್ಲ. ಇವೆಲ್ಲ ಸಮಸ್ಯೆಗಳನ್ನ ನೀವು ಕರಿಯರ್ ರಿಲೇಟೆಡ್ ಆಗಿ ನೋಡ್ಬೇಕಾಗುತ್ತೆ. 9ನೇ ಮನೆಯಲ್ಲಿರುವಂತಹ ರಾಹು ಒಂದು ನಿಮ್ಮನ್ನು ದೂರ ಪ್ರಯಾಣಕ್ಕೆ ಕರ್ಕೊಂಡು ಹೋಗ್ಬೋದು, ವಿದೇಶ ಪ್ರಯಾಣವನ್ನು ಮಾಡ್ಬೋದು. ವಿದೇಶನೇ ಆಗ್ಬೇಕು ಅಂತಲ್ಲ, ಬೇರೆ ಸ್ಟೇಟ್ ಗಳಿಗೆ, ಬೇರೆ ಸ್ಥಳಗಳಿಗೂ ಕೂಡ ಹೋಗುವಂತ ಸಾಧ್ಯತೆಗಳಿರುತ್ತೆ. ಬಟ್ ಇದು ತಂದೆಯ ಆರೋಗ್ಯದಲ್ಲಿ ಏರುಪೇರನ್ನ ಉಂಟು ಮಾಡುತ್ತೆ. ಹಾಗೇನೆ 12ನೇ ಮನೆಯಲ್ಲಿರುವಂತಹ ಸೂರ್ಯ ತೃತೀಯಾಧಿಪತಿ 12ನೇ ಮನೆ ಇರುವಂತದ್ದು ನಿಮ್ಮ ತಮ್ಮಂದು ವಿದೇಶಕ್ಕೆ ಹೋಗುವಂತ ಸಾಧ್ಯತೆ, ತಂಗಿಯರಿಗೆ ವಿದೇಶದಲ್ಲಿ ಉದ್ಯೋಗ ಪ್ರಾಪ್ತಿಯಾಗುವ ಸಾಧ್ಯತೆಗಳಿರುತ್ತೆ. ಫೈನಾನ್ಷಿಯಲ್ ಆಗಿ ಬಹಳ ಚೆನ್ನಾಗಿದೆ. ಪ್ರಾಪರ್ಟಿ ವೈಸ್ ಕೂಡ ಯಾರು ಬಂದು ಕೃಷಿ ಭೂಮಿಯನ್ನ, ತೋಟಗಳನ್ನ ಪರ್ಚೇಸ್ ಮಾಡಕ್ ಹೊರಟಿದ್ದೀರಾ ಇವರೆಲ್ಲರೂ ಕೂಡ ಬಹಳ ಅನುಕೂಲ ಆಗುತ್ತೆ. ಆಮೇಲೆ ಈ ರಾಶಿಯಲ್ಲಿ ಜನಿಸಿದಂತವರಿಗೆ ಪ್ರೀತಿಯಲ್ಲಿ ಬೀಳೋ ಸಾಧ್ಯತೆ ಇರುತ್ತೆ. ಏನಾಗತ್ತೆ ಅಂತಂದ್ರೆ DVG ಅವರು ಹೇಳೋ ಹಾಗೆ ಎಲ್ಲಿಂದಲೋ ಬಂದು ನಮ್ಮ ಮನಸ್ಸಲ್ಲಿ ಆಲೋಚನೆಗಳೇ ಇಲ್ಲ, ಅದ್ರ ಬಗ್ಗೆ ಪ್ರೀತಿ ಬಗ್ಗೆ ಯಾವ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳೋರಿಗೆ ಸಡನ್ ಆಗಿ ರಿಲೇಶನ್ಶಿಪ್ ಅಲ್ಲಿ ಬೀಳೋ ಸಾಧ್ಯತೆಗಳಿರುತ್ತೆ. ಬಟ್ ಆ ರಿಲೇಶನ್ಶಿಪ್ ಇಂದ ಪರಿಣಾಮಗಳು ಏನಾಗುತ್ತೆ ಅಂತ ತಿಳ್ಕೊಂಡು ನೀವು ಹೆಜ್ಜೆ ಇಡಬೇಕಾಗತ್ತೆ. ಆಮೇಲೆ ಸಾಲದಿಂದ ಹೊರಗಡೆ ಬರೋದು ಕೂಡ ಹಲವಾರು ಅವಕಾಶಗಳು ಬರ್ತಾ ಹೋಗುತ್ತೆ. ಯಾಕೆಂದ್ರೆ ದೇವರು ಅವಕಾಶಗಳನ್ನ ಕಲ್ಪಿಸ್ಕೊಡ್ತಾನೆ ನಾವು ಒಳ್ಳೆ ದಾರಿಯಲ್ಲಿ ಇದ್ದಾಗ, ಅದನ್ನ ನಾವು ಉಪಯೋಗಿಸ್ಕೋಬೇಕು. ಸೊ ಈ ಬಗೆಯಲ್ಲಿ ಮಿಥುನ ರಾಶಿಯವರಿಗೆ ಹಲವಾರು ವಿಚಾರಗಳು ಪಾಸಿಟಿವ್ ಮತ್ತೆ ನೆಗೆಟಿವ್ ಅನ್ನು ನಾವು ನೋಡ್ಬೋದು.